ಈಗಿನ ಟ್ರೆಂಡಲ್ಲಿ ನಾವು ಆನ್ಲೈನ್ ಶಾಪಿಂಗ್ ವೆಬ್ಸೈಟ್ಸಲ್ಲಿ ಶರ್ಟ್, ಪ್ಯಾಂಟ್ ಮತ್ತು ಶೂಸ್ನ ಸೆಲೆಕ್ಟ್ ಮಾಡ್ತೀವಿ, ಆದರೆ ಬೈ ಮಾಡಲ್ಲ. ಅದಕ್ಕೆ ಕಾರಣ ಕ್ವಾಲಿಟಿ ಮತ್ತು ಪ್ರೈಸ್. ಈ ಎರಡು ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕೆ ಬಂದ ಟಾಟಾ ಅವರ ಪ್ರಾಡಕ್ಟೇ ಝೂಡಿಯೋ, ಆ ಕ್ಲಾತಿಂಗ್ ಸ್ಟೋರ್ ಫಾರ್ ಎವ್ರಿವನ್. ಈ ಸ್ಟೋರಲ್ಲಿ ನಿಮಗೆ ಎಲ್ಲ ಐಟಮ್ಸ್ ಅಂಡರ್ $999 ಸಿಗುತ್ತೆ. ಇಷ್ಟು ಕಮ್ಮಿ ಇದ್ರೂ ಕೂಡ ಪ್ರಾಡಕ್ಟ್ ಕ್ವಾಲಿಟಿ ಚೆನ್ನಾಗಿರುತ್ತದೆ. ಅದಕ್ಕೆ 2016ರಲ್ಲಿ ಒಂದು ಸ್ಟೋರ್ ಇಂದ ಸ್ಟಾರ್ಟ್ ಆಗಿದ ಈ ಕಂಪನಿ ಈಗ 400ಕ್ಕೂ ಹೆಚ್ಚು ಸ್ಟೋರ್ಗಳು ಆಗಿವೆ. ಸೊ ಬೇರೆ ಬ್ರ್ಯಾಂಡ್ಸ್ ಇದೇ ಪ್ರೈಸ್ ರೇಂಜಲ್ಲಿ ಇದ್ರೂ ಕೂಡ ಯಾಕೆ ಸಕ್ಸಸ್ ಆಗ್ತಾ ಇಲ್ಲ? ಮತ್ತು ಇವರದ್ದೇ ವೆಸ್ಟ್ ಸೈಡ್ ಅನ್ನೋ ಕಂಪನಿ ಇನ್ನೊಂದು ಶಾಪ್ ಇದ್ರೂ ಕೂಡ ಝೂಡಿಯೋ ಮಾತ್ರ ಫೇಮಸ್ ಯಾಕೆ ಆಗ್ತಾ ಇದೆ? ಅಂಡ್ ಇದರ ಸ್ಟ್ರಾಟಜಿ ಏನು ಅಂತ ತಿಳ್ಕೊಳ್ಳೋಣ ಬನ್ನಿ ಈ ವಿಡಿಯೋ ಅಲ್ಲಿ. ಹೆಲೋ ಆಲ್, ವೆಲ್ಕಮ್ ಟು ಪವರ್ ಟು ರೀಗ್ರೋ ಕನ್ನಡ. ಝೂಡಿಯೋ ಕಂಪನಿ ಟ್ರೆಂಟ್ ಲಿಮಿಟೆಡ್ ಅಂಡರ್ ಅಲ್ಲಿ ಬರುತ್ತದೆ. ಅಂಡ್ ಈ ಟ್ರೆಂಟ್ ಲಿಮಿಟೆಡ್ ಟಾಟಾ ಸಬ್ಸಿಡರಿಯಲ್ಲಿ ಬರುತ್ತೆ. ಸೊ ಟ್ರೆಂಟ್ ಕೆಳಗಡೆ ಝೂಡಿಯೋ ಜೊತೆಗೆ ವೆಸ್ಟ್ ಸೈಡ್, ಲ್ಯಾಂಡ್ ಮಾರ್ಕ್ ಮತ್ತು ಸ್ಟಾರ್ ಅನ್ನೋ ಬೇರೆ ಸ್ಟೋರ್ಸ್ ಕೂಡ ಇದೆ. ಬಟ್ ನಾವು ಈಗ ಫೋಕಸ್ ಮಾಡಬೇಕಾಗಿರೋದು ಎರಡರ ಮೇಲೆ, ಅದೇ ಝೂಡಿಯೋ ಅಂಡ್ ವೆಸ್ಟ್ ಸೈಡ್. ಯಾಕಂದ್ರೆ ಎರಡೂ ಮಾಡೋದು ಒಂದೇ ಕೆಲಸ, ಅದೇ ಅಫೋರ್ಡಬಲ್ ಕ್ಲೋತಿಂಗ್ ಮತ್ತು ಫುಟ್ವೇರ್. ಬಟ್ ಇಲ್ಲಿ ಪಾಯಿಂಟ್ ಏನಂದ್ರೆ 1998 ಸ್ಟಾರ್ಟ್ ಆದ ವೆಸ್ಟ್ ಸೈಡ್ 25 ವರ್ಷದೊಳಗೆ ಜಸ್ಟ್ 200 ಸ್ಟೋರ್ಸ್ನ ಮಾತ್ರ ಓಪನ್ ಮಾಡಿದ್ದಾರೆ. ಬಟ್ ಅದೇ ಝೂಡಿಯೋ 2016 ಓಪನ್ ಆದರೂ ಕೂಡ ಆಲ್ರೆಡಿ 400 ಸ್ಟೋರ್ಸ್ವರೆಗೂ ರೀಚ್ ಆಗಿದೆ. ಇವೆರಡರನ್ನು ಡಿಫ್ರೆನ್ಶಿಯೇಟ್ ಮಾಡೋ ಪಾಯಿಂಟ್ಸ್ ಹೇಳ್ತೀನಿ ಕೇಳಿ. ಸ್ಟ್ರಾಟಜಿ ನಂಬರ್ 1, ಎನಿಥಿಂಗ್ ಅಂಡರ್ $999. ಝೂಡಿಯೋ ಅಲ್ಲಿ ನೀವು ಏನೇ ಪ್ರಾಡಕ್ಟ್ನ ತಗೊಳ್ಳಿ ನೋಡಿದರೂ ಕೂಡ ಅದು $199 ಸ್ಟಾರ್ಟ್ ಆಗಿ $999ವರೆಗೂ ಇರುತ್ತದೆ ಅಷ್ಟೇ. ಅಂಡ್ ಇದೇ ಪ್ರೈಸಲ್ಲಿ ಝೂಡಿಯೋ ಅವರು ದ ಬೆಸ್ಟ್ ಕ್ವಾಲಿಟಿ ಪ್ರಾಡಕ್ಟ್ಸ್ನ ಸರ್ವ್ ಮಾಡ್ತಾರೆ. ಇಂಥ ಪ್ರಾಡಕ್ಟ್ಸ್ನೇ ವ್ಯಾಲ್ಯೂ ಫಾರ್ ಮನಿ ಪ್ರಾಡಕ್ಟ್ಸ್ ಅನ್ನೋದು. ಫಾರ್ ಎಕ್ಸಾಂಪಲ್ ಜಿಯೋಮಿ ಅಂಡ್ ಬೋಟ್. ಈ ಸ್ಪೆಸಿಫಿಕ್ ಪ್ರೈಸ್ ಬ್ಯಾಂಡ್ ಹಿಟ್ ಆಗಕ್ಕೆ ರೀಸನ್ ಏನಂದರೆ, ಇಂಡಿಯಾ ಅಲ್ಲಿ 2 ಥರ ಜನ ಇರ್ತಾರೆ. ಒಬ್ಬರು ರಿಚ್, ಅವರಿಗೆ ಡಿಸೈನ್ ಇಷ್ಟ ಆದರೆ ಪ್ರೈಸ್ ನೋಡಲ್ಲ. ಇನ್ನೊಬ್ಬರು ಮಿಡಲ್ ಕ್ಲಾಸ್ ಅಂಡ್ ಲೋವರ್ ಕ್ಲಾಸ್. ಇವರ ಇಂಡಿಯಾದ 80% ಜನ ಇವರಿಗೆ ಡಿಸೈನ್ ಇಷ್ಟ ಆದರೂ ಕೂಡ ಪ್ರೈಸ್ನ ನೋಡಿ ಸುಮ್ಮನಾಗಿರುತ್ತಾರೆ. ಅದಕ್ಕೆ ಝೂಡಿಯೋ ಅಲ್ಲಿ ಒಳ್ಳೆ ಡಿಸೈನ್ಸ್ ಜೊತೆಗೆ ನಾರ್ಮಲ್ ಪ್ರೈಸ್ ಇರೋದ್ರಿಂದ ಹಿಟ್ ಆಗಿದೆ. ಇಷ್ಟು ಕಮ್ಮಿ ಪ್ರೈಸ್ಗೆ ಎಷ್ಟು ಡಿಸೈನ್ ಕೊಟ್ಬಿಡ್ತಾರೆ ಅಂತ ನಿಮಗೆ ಡೌಟ್ ಇದ್ರೆ ಸ್ಟ್ರಾಟಜಿ ನಂಬರ್ 2 ನೋಡಿ, ಅದೇ ಇನ್ಸ್ಪೈರಿಂಗ್ ಡಿಸೈನ್ಸ್. ಡಿಸೈನರ್ ಬ್ರ್ಯಾಂಡ್ ಲೈಕ್ H&M, ಝಾರಾ ಇವೆಲ್ಲ ಕೊಟ್ಟ ಡಿಸೈನ್ಸ್ ಇಷ್ಟ ಆದರೂ ಕೂಡ ಅವರು ಕೊಡೋ ಪ್ರೈಸ್ ಜಾಸ್ತಿನೇ ಇರುತ್ತದೆ. ಯಾಕಂದರೆ ಅವರ ಕಾಸ್ಟ್ ಆಫ್ ರಾ ಮೆಟೀರಿಯಲ್ಸ್ ಜಾಸ್ತಿ ಇರುತ್ತದೆ. ಹಾಗೆ ಅವರು ಡಿಸೈನರ್ಸ್ಗೆ ಕೊಡುವ ಸ್ಯಾಲರಿ ಕೂಡ ಜಾಸ್ತಿನೇ. ಇದರ ಜೊತೆಗೆ ಆಡ್ಸ್, ಪ್ರಮೋಷನ್ಗೆಲ್ಲ ಜಾಸ್ತಿ ಖರ್ಚು ಮಾಡುತ್ತಾರೆ. ಈ ರೀಸನ್ನಿಂದ ಕ್ಲಾತ್ಸ್ ಪ್ರೈಸ್ ಕೂಡ ಆಟೋಮೆಟಿಕ್ ಆಗಿ ಇನ್ಕ್ರೀಸ್ ಆಗುತ್ತದೆ. ಅದೇ ಝೂಡಿಯೋ ಅಲ್ಲಿ ನೋಡಿಕೊಂಡರೆ ನಾವು ಕೊಡೋ ಪ್ರೈಸ್ಗೆ ತಕ್ಕ ಕ್ವಾಲಿಟಿ ಇರುತ್ತದೆ. ಇನ್ನು ಡಿಸೈನ್ ವಿಷಯದಲ್ಲಿ ಯಾವುದು ಟ್ರೆಂಡಿಂಗ್ ಆಗಿ ಇರುತ್ತದೋ ಅದಕ್ಕೆ ಸಿಮಿಲರ್ ಡಿಸೈನ್ ಝೂಡಿಯೋ ಅಲ್ಲಿ ಸಿಗುತ್ತದೆ. ಹಾಗೆ ಇವರು ಆಡ್ಸ್ ಅಂಡ್ ಪ್ರಮೋಷನ್ ಮೇಲೆ ಕೂಡ ಜಾಸ್ತಿನೇ ಕಮ್ಮಿ ಖರ್ಚು ಮಾಡುತ್ತಾರೆ. ಅದಕ್ಕೆ ಇವರ ಕ್ಲಾತಿಂಗ್ ಪ್ರೈಸಸ್ ಕೂಡ ಕಮ್ಮಿನೇ ಇರುತ್ತದೆ. ಸ್ಟ್ರಾಟಜಿ ನಂಬರ್ 4 ಜೊತೆಗೆ ಮಿಕ್ಸ್ ಮಾಡಿದರೆ ಮಾತ್ರ ಪ್ರೈಸಸ್ ಕಮ್ಮಿ ಆಗುತ್ತದೆ. ಅದೇ ಮಾಸ್ ಪ್ರೊಡಕ್ಷನ್ ಅಂಡ್ ಪ್ರೈವೇಟ್ ಲೇಬಲಿಂಗ್. ಅಂದರೆ ನಿಮಗೆ ಗೊತ್ತು, ಒಂದು ಪ್ರಾಡಕ್ಟ್ನ ಸಿಂಗಲ್ ಆಗಿ ತಗೊಂಡ್ರೆ $10 ಬರುತ್ತದೆ. ಅದೇ ಬಲ್ಕಲ್ಲಿ ತಗೊಂಡ್ರೆ ಅದೇ ಪ್ರಾಡಕ್ಟ್ನ $8 ಕೊಡ್ತಾರೆ. ಇದನ್ನೇ ಝೂಡಿಯೋ ಕೂಡ ಮಾಡಿದ್ದು. ಝೂಡಿಯೋಗೆ ಹೆಂಗೋ 400 ಸ್ಟೋರ್ಸ್ ಇರುವುದರ ಕಾರಣ ಅವರ ಕ್ಲಾತ್ಸ್ನ ಮಾಸ್ ಪ್ರೊಡಕ್ಷನ್ನಲ್ಲಿ ಯೂಸ್ ಮಾಡುತ್ತಾರೆ. ಇದರ ರೀಸನ್ನಿಂದ ಪ್ರೈಸ್ ಅಂಡ್ ಟೈಮ್ ಕೂಡ ಕಮ್ಮಿ ಆಗುತ್ತದೆ. ಅಷ್ಟೇ ಅಲ್ಲದೆ ಬೇರೆ ಸಪ್ಲೈಯರ್ಸ್ನಿಂದ ಕೂಡ ಕ್ಲಾತ್ಸ್ನ ಪರ್ಚೇಸ್ ಮಾಡಿ ಅದರ ಮೇಲೆ ಇವರ ಕಂಪನಿ ಲೋಗೋನ ಪ್ರಿಂಟ್ ಮಾಡಿಸಿಕೊಳ್ಳುತ್ತಾರೆ. ಇದರಿಂದ ಡಿಸೈನ್ಸ್ಗೆ ಬೇಕಾಗಿದ್ದ ರಿಸರ್ಚ್ ಮತ್ತು ಪ್ರೊಡಕ್ಷನ್ಗೆ ಬೇಕಾಗಿದ್ದ ಮೆಟೀರಿಯಲ್ ಕಮ್ಮಿ ಆಗುತ್ತದೆ. ಟಾಟಾ ಅವರ ಸ್ಟ್ರಾಟಜಿ ನಂಬರ್ 5ನ ಯೂಸ್ ಮಾಡುತ್ತಾರೆ. ಅದೇ ಟಾರ್ಗೆಟ್ ಸಿಟೀಸ್. ಅಂದರೆ ಕಸ್ಟಮರ್ಸ್ ಜಾಸ್ತಿ ಇರುವ ಪ್ಲೇಸಸ್ಸಲ್ಲಿ ನಿಮ್ಮ ಶಾಪ್ನ ಪ್ಲೇಸ್ ಮಾಡಿದರೆ ಆಟೋಮೆಟಿಕ್ ಆಗಿ ಕಸ್ಟಮರ್ಸ್ ನಿಮ್ಮ ಪ್ರಾಡಕ್ಟ್ನ ಟ್ರೈ ಮಾಡುತ್ತಾರೆ. ಫಾರ್ ಎಕ್ಸಾಂಪಲ್, ಒಂದು ಜಾತ್ರೆಯಲ್ಲಿ ನಿಮ್ಮ ಶಾಪ್ ಇದ್ದರೆ ಜನಗಳು ಜಾಸ್ತಿ ಬರುತ್ತಾರೆ. ಹಾಗೆ ಇಲ್ಲಿ ಕೂಡ ಅಷ್ಟೇ, ಕಸ್ಟಮರ್ಸ್ ಜಾಸ್ತಿ ಇದ್ದ ಸಿಟೀಸ್ ಆದ ಬ್ಯಾಂಗ್ಳೂರ್, ಹೈದರಾಬಾದ್, ಮುಂಬೈ, ಡೆಲ್ಲಿ ಇಂಥ ಪ್ಲೇಸಸ್ನ ಚೂಸ್ ಮಾಡಿ ಅವರ ಶಾಪ್ಸ್ನ ಓಪನ್ ಮಾಡುತ್ತಾರೆ. ಇದರಿಂದ ಜನರು ಎಲ್ಲರೂ ಶಾಪ್ಗೆ ಹೋಗಿ ಪ್ರೈಸಸ್ನ ನೋಡಿ ಬಟ್ಟೆ ತಗೊಳ್ಳೋಕ್ಕೆ ಸ್ಟಾರ್ಟ್ ಮಾಡುತ್ತಾರೆ.
ಇನ್ನು ಈ ಸ್ಟೋರಿಯಲ್ಲಿ ಕಲಿತುಕೊಳ್ಳುವ ಲೆಸನ್ಸ್ ಅಂದರೆ, ಮಾರ್ಕೆಟಲ್ಲಿ ಎಷ್ಟು ಪ್ಲೇಯರ್ಸ್ ಇದ್ದರೂ ಕೂಡ ಏನೋ ಒಂದು ಸೈಡಲ್ಲಿ ಯಾವುದೋ ಒಂದು ಗ್ಯಾಪ್ ಇರುತ್ತದೆ. ಆ ಗ್ಯಾಪ್ನ ರಿಸರ್ಚ್ ಮಾಡಿ ಅವರಿಗೆ ಬೇಕಾದ ಪ್ರಾಡಕ್ಟ್ನ ಮಾರ್ಕೆಟಲ್ಲಿ ಇಂಟ್ರೊಡ್ಯೂಸ್ ಮಾಡಿದರೆ ಆ ಮಾರ್ಕೆಟಲ್ಲಿ ಎಷ್ಟು ಪ್ಲೇಯರ್ಸ್ ಇದ್ದರೂ ಕೂಡ ನೀವೇ ಹಿಟ್ ಆಗುತ್ತೀರಾ. ಇದೇ ಈ ವಾರದ ವಿಡಿಯೋ. ನಿಮಗೆ ವಿಡಿಯೋ ಹೆಂಗನ್ನಿಸ್ತೋ ಕಮೆಂಟಲ್ಲಿ ಹೇಳಿ. ಮತ್ತೆ ನೆಕ್ಸ್ಟ್ ವಿಡಿಯೋಲ್ಲಿ ಸಿಗೋಣ. ನಮಸ್ತೆ.